ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಮರ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹೇಡಿ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು. ಅನೇಕ ಟೆಂಪಲ್ಗಳು ಅದೇ ರೀತಿಯಾಗಿ ಗುರುದ್ವಾರಗಳನ್ನು ದಾಳಿಯಾಗಿಸೋದಕ್ಕೆ ಅಂತ ಪ್ರಯತ್ನ ಮಾಡಿತ್ತು ಅನ್ನೋದಂಥದ್ದಕ್ಕೆ ಈಗ ಮತ್ತೊಂದು ಪುರಾವೆ ಸಿಕ್ಕಿದೆ. ಗೋಲ್ಡನ್ ಟೆಂಪಲ್ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಯತ್ನ ಮಾಡಿತ್ತು. ಪಂಜಾಬ್ನ ಅಮೃತಸರದಲ್ಲಿ ಇರುವಂತಹ ಸಿಖ್ ಪವಿತ್ರ ಕ್ಷೇತ್ರ, ಈ ಕ್ಷೇತ್ರದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಒಂದು ಪ್ರಯತ್ನ ಮಾಡಿತ್ತು. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿತ್ತು. ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಯ ಅವಶೇಷಗಳನ್ನು ಇದೀಗ ಸೇನಾ ಸಿಬ್ಬಂದಿಗಳು ಪ್ರದರ್ಶನ ಮಾಡಿದ್ದಾರೆ. ಡ್ರೋನ್ ಹೊಡೆದು ಉರುಳಿಸಿದಂತಹ ವಿಡಿಯೋ ಕೂಡ ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ಈ ಮೂಲಕವಾಗಿ ಪಾಕಿಸ್ತಾನ ಗೋಲ್ಡನ್ ಟೆಂಪಲ್ ಅನ್ನು ಗುರಿಯಾಗಿಸಿಕೊಂಡಿತ್ತು, ಸಿಖ್ಖರ ಪವಿತ್ರ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡಿತ್ತು ಅನ್ನುವಂಥದ್ದಕ್ಕೆ ಭಾರತೀಯ ಸೇನೆ ಇದೀಗ ಸಾಕ್ಷ್ಯಗಳನ್ನು ಒದಗಿಸಿದೆ. ಅದೇ ರೀತಿಯಾಗಿ ಯಾವ ಡ್ರೋನ್ ಹೊಡೆದು ಉರುಳಿಸಿದ್ರೂ ಅದರ ಅವಶೇಷ, ಮಿಸೈಲ್ಗಳ ಅವಶೇಷಗಳನ್ನು ಇದೀಗ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ.